ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಈ ಒಂದು ಕ್ವಶನ್ ಪೇಪರು ಮೇನ್ಲಿ ಈ ಒಂದು ಫ್ರೀ ಕೋಚಿಂಗ್ ಎಕ್ಸಾಮ್ಗೆ ಬಹಳ ಉಪಯುಕ್ತವಾದಂಥ ಒಂದು ಸೆಷನ್ ಆಗಿರ್ತದೆ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಫ್ರೀ ಕೋಚಿಂಗ್ ಆಗಲಿ, ಲ್ಯಾಂಡ್ ಸರ್ವೇರ್ ಆಗಲಿ ಮತ್ತು ಇತರೆ ಒಂದು ಎಕ್ಸಾಮ್ಗಳಿಗೆ ಇದು ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿದ ಪುರಾತನ ನಗರ ಬ್ಯಾಬಿಲೋನ ಈಗಿನ ಯಾವ ದೇಶದಲ್ಲಿತ್ತು? ಬ್ಯಾಬಿಲೋನ ಇದು ಇರಾಕ್ ದೇಶದಲ್ಲಿ ಇತ್ತು. ಓಕೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಯಾರು? ನೋಡಿ, ನಾಜಿ ಅಂತ ನಿಮಗೆ ಗೊತ್ತು, ಸ್ವಸ್ತಿಕ್. ಓಕೆ, ಇದು ಯಾರ್ದಪ್ಪ? ಅಡಾಲ್ಫ್ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು? ನೋಡಿ, ಈ ಒಂದು ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧಗಳು ನಡೀತವೆ. ಸೊ ಅದರಲ್ಲಿ ವಾಂಡಿವಾಶ್ ಕದನ ಇದೊಂದು ಬಹುಮುಖ್ಯವಾದಂಥ ಒಂದು ಕದನ. ಇಲ್ಲಿ ಆ್ಯಕ್ಚುಲಿ ಇದೊಂದು ವಾಂಡಿವಾಶ್ ಕದನ ಯಾಕೆ ನಡೀತಂದ್ರೆ, ಇದು ಒಂದು ದಕ್ಷಿಣ ಭಾರತದಲ್ಲಿ ತಮ್ಮ ಒಂದು ಪ್ರಭುತ್ವವನ್ನು ಸಾಧಿಸಲಿಕ್ಕೆ. ಓಕೆ, ಸೊ ಈ ಒಂದು ವಾಂಡಿವಾಶ್ ಕದನ ನಡೆಯುತ್ತದೆ. ಈ ಒಂದು ಕದನದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸ್ತಾರೆ. ಓಕೆ, ಭಾರತದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸ್ರಾಯ್ ಯಾರು? ಬೆಂಗಾಲ್ ಸ್ಪ್ಲಿಟ್. ಓಕೆ, ಅಥವಾ ಒಂದು ಬೆಂಗಾಲ್ ಡಿವೈಡ್ ಮಾಡೋದವ್ರು ಯಾರಪ್ಪ ಅಂದ್ರೆ, ಬೆಂಗಾಲ್ ಡಿವೈಡ್ ಮಾಡಿದವ್ರು ಯಾರು? ಲಾರ್ಡ್ ಕರ್ಜನ್. ಬಟ್ ಇಲ್ಲಿ ಕ್ವಶನ್ ಏನಿದೆ? ಭಾರತದ ವಿಭಜನೆಯನ್ನು ಮಾಡಿದವರು ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಅಂದರೆ ಇದು ಒಂದು ಸ್ವಾತಂತ್ರ್ಯದ ಟೈಮದಲ್ಲಿ ಕೊನೆಯ ವೈಸ್ರಾಯ್ ಮತ್ತು ಪ್ರಥಮ ಗವರ್ನರ್ ಜನರಲ್. ಎನಿ ಬೆಸೆಂಟ್ ರವರು ಈ ವಾರ್ತಾಪತ್ರಿಕೆಯ ಸಂಸ್ಥಾಪಕರಾಗಿದ್ದರು. ಎನಿ ಬೆಸೆಂಟ್ ಇವರು ನ್ಯೂ ಇಂಡಿಯಾದ ಒಂದು ಸಂಸ್ಥಾಪಕರಾಗಿದ್ದರು. ಇದು ಯಂಗ್ ಇಂಡಿಯಾ ಅನ್ನೋದು ಮಹಾತ್ಮ ಗಾಂಧೀಜಿಯವ್ರದ್ದು. ಓಕೆನಾ? ಬಟ್ ನ್ಯೂ ಇಂಡಿಯಾ ಅಂದರೆ ಎನಿ ಬೆಸೆಂಟ್ ಅವರು. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತವು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ? ನೋಡಿ, ಈಗ ನಾವು 15th ಆಗಸ್ಟ್ ಅಂದು ಸ್ವಾತಂತ್ರ್ಯನ ಆಚರಿಸ್ಕೊಳ್ತೀವಿ. ಇದೇ ಒಂದು ದಿನಾಂಕದಂದು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ, ಆಫ್ರಿಕಾ ಖಂಡದಲ್ಲಿರುವಂಥ ಒಂದು ಮಧ್ಯದಲ್ಲಿರುವ ಒಂದು ದೇಶ ಇದು ಕಾಂಗೋ. ಇದು ಕೂಡ ಸೇಮ್ ಡೇ ತನ್ನ ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತದೆ. ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ 9 ಏಪ್ರಿಲ್ 1938ರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು? ನೋಡಿ, 1938 ಅಂದ ಕೂಡಲೇ ನಿಮಗೆ ನೆನಪಿಗೆ ಬರೋದು ಎರಡು ಬರ್ತಾವೆ ನಿಮಗೆ. ಒಂದು ಶಿವಪುರ ಧ್ವಜ ಸತ್ಯಾಗ್ರಹ ಬರ್ತದೆ, ರುದ್ರಾಶ್ವತನೂ ಬರ್ತದೆ. ಬಟ್ ಮೇನ್ಲಿ ಇದು ಯಾವುದಪ್ಪ? ಶಿವಪುರ ಧ್ವಜ ಸತ್ಯಾಗ್ರಹ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗ್ತದೆ? ಗಂಗಾಧರರಾವ್ ದೇಶಪಾಂಡೆ. ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಮತ್ತು ಬುಕ್ಕರಾಯ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು. ನೋಡಿ, ಎಷ್ಟು ಒಂದು ವಿಪರ್ಯಾಸ ಅಂದರೆ, ಈ ಒಂದು ಇತಿಹಾಸಕಾರರ ಪ್ರಕಾರ ಏನು ಹೇಳ್ತಾರೆ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಹರಿಹರ ಮತ್ತು ಬುಕ್ಕರಾಯ. ಇವರ ಒಂದು ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು ಅವರು ವೀರಬಲ್ಲಾಳ, ಅಂದರೆ ಮೂರನೇ ವೀರಬಲ್ಲಾಳ. ಈ ಮೂರನೇ ವೀರಬಲ್ಲಾಳ ಕೂಡ ಏನಪ್ಪ ಇದು? ನೀವು ಈ ಮೂರನೇ ವೀರಬಲ್ಲಾಳ ಯಾವ ಒಂದು ಟೈಮಲ್ಲಿ ಒಂದು ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ? ಅದು ನಂಗೆ ಕಾಮೆಂಟಲ್ಲಿ ತಿಳಿಸಿ.
ಬಟ್ ಈ ಒಂದು ಹರಿಹರ ಮತ್ತು ಬುಕ್ಕರಾಯ ಒಂದು ವೇಳೆಯಲ್ಲಿ ಇಲ್ಲಿ ಸೇನಾಪತಿ ಆಗಿದ್ದ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ವೀರಬಲ್ಲಾಳಂ ಅವರು. ಬಟ್ ನನಗೆ ಕಾಮೆಂಟಲ್ಲಿ ತಿಳಿಸಿ ಇವನ ಯಾವ ಒಂದು ಅವಧಿಯಲ್ಲಿ ಇವನು ತನ್ನ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿದ್ದ. ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು. ಕೋನಾರ್ಕದ ಸೂರ್ಯ ದೇವಾಲಯ ನೋಡಿರಲ್ಲ, ಹೌದಾ? ಅಲ್ಲಿ ಕೋನಾರ್ಕದಲ್ಲಿನ ಒಂದು ರಥದಿಂದ ಆಕರ್ಷಿತರಾಗಿ ಈ ಒಂದು ಕೃಷ್ಣದೇವರಾಯರು ಇಲ್ಲಿ ಹಂಪಿಯಲ್ಲಿ ಇದೆಯಲ್ಲ ಮುಂದಗಡೆ ಆ ಒಂದು ರಥವನ್ನು ಕೆತ್ತಿಸಿದರು. ಮಾನವನ ದೇಹದಲ್ಲಿ ಕೊಲ್ಯಾಜನ್, ನೋಡಿ ಕೊಲ್ಯಾಜನ್ ಅಂದರೆ ಈ ರೀತಿ, ಕೊಲ್ಯಾಜನ್ ಉತ್ಪಾದನೆಗೆ ಅವಶ್ಯಕವಾಗಿರೋ ವಿಟಮಿನ್ ಯಾವುದು? ಇದಕ್ಕೆ ವಿಟಮಿನ್ ಸಿ ಬೇಕು. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರ್ತದ? ಇವೆಲ್ಲ ನೆನಪಬೇಕು ನಿಮಗೆ. ಸ್ಕರ್ವಿ. ವಿಟಮಿನ್ ಎ ಇಂದ ನೈಟ್ ಬ್ಲೈಂಡ್ನೆಸ್. ವಿಟಮಿನ್ ಡಿ ಇಂದ ರಿಕೆಟ್ಸ್ ಬರ್ತದಲ್ಲ, ರಿಕೆಟ್ಸ್ ಅಥವಾ ಮುಡುದೋಷ. ವಿಟಮಿನ್ ಕೆ ಇಂದ ಯಾವ್ದು ಬರ್ತದ? ಕಾಮೆಂಟ್ ಮಾಡಿ. ಲುಮಿನಸ್ ಫ್ಲೆಕ್ಸ್ನ SI ಮಾಪನ ಘಟಕ ಯಾವುದು? ಲುಮೇನ್ ಅಂತ ಬರ್ತದ, LM ಲುಮೇನ. ಓಕೆ, ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ? ಇದು ಡಿಯೋಡಿನಮ್. ನೋಡಿ, ಈ ಒಂದು ಸಣ್ಣ ಕರಳು ಇದೆ, ನೀವು ನೋಡಿರ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ಈ ರೀತಿ ಇದು ದೊಡ್ಡ ಕರಳು ಆಗ್ತದೆ. ಇಲ್ಲಿ ಇದೇನದ, ಇಲ್ಲಿ ಒಳಗಡೆ ಸಣ್ಣ ಕರಳು ಇರ್ತದೆ. ಇದರಲ್ಲಿ ಪಾರ್ಟ್ ಅದಾವೆ ಯಾವ? ಡಿಯೋಡಿನಮ್, ಜಿಜ್ಜುನಮ್, ಇಲಿಯಮ್, ಈ ರೀತಿ ಅವು ಪಾರ್ಟ್ಸ್ಗಳ ಹೆಸರಿದಾವೆ. ಬಟ್ ಈ 12 ಬೆರಳು ಎನ್ನುವ ಒಂದು ಅರ್ಥವನ್ನು ಹೊಂದಿರುವುದು ಡಿಯೋಡಿನಮ್. ನೋಡಿ, ಡಿಯೋಡಿನಮ್. ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧದ ಹೆಸರೇನು? ಸಹಜೀವತ್ವ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕೋವಿಡ್-19 ರೂಪಾಂತರಿ ಅಲ್ಲ? MPX. ಇಸ್ಚೆರಿಚಿಯಾ ಕೋಲಿ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಎಲ್ಲಿ ಕಂಡುಬರ್ತದೆ? ಇದು ಕೊಲಾಯ್ ಅಥವಾ ಕೋಲಾಯ್, ಮಾನವನ ಕರಳು. ಒಂದು ಉಂಗುರವು 50%ನಷ್ಟು ಪರಿಶುದ್ಧವಾಗಿದೆ, ಆದರೆ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೂ ಸೂಚಿಸಬಹುದು. ಇದು 12 ಕ್ಯಾರೆಟ್. 99.997 ಇದು ಎಷ್ಟು ಕ್ಯಾರೆಟು? ಇದು 24 ಕ್ಯಾರೆಟು. ಆಮೇಲೆ 22 ಕ್ಯಾರೆಟ್ ಅಂತ ನಿಮಗೆ ಗೊತ್ತು, ಇದು ಫುಲ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್. 22 ಕ್ಯಾರೆಟ್ ಅಂದರೆ ಎಷ್ಟು? ಇದು 91.6% ಪ್ಯೂರೆಸ್ಟು. ಮತ್ತು 18 ಕ್ಯಾರೆಟ್ ಅಂತ ಬರ್ತದೆ. ಓಕೆ, ಹೀಗೆ ಈ ಗೋಲ್ದ ಒಂದು ಶುದ್ಧತೆಯನ್ನು ಅಳೆಯುವ ಒಂದು ಮಾಪನ. ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸಾರಜನಕ ಅಂದ್ರೇನು? ನೈಟ್ರೋಜನ್ 8. ಇದು ನೈಟ್ರಸ್ ಆಕ್ಸೈಡನ್ನು ನಗಿಸುವ ಅನಿಲ ಎಂದು ಕರೆಯಲಾಗ್ತದೆ. ಇದು ಕರೆಕ್ಟ್ ಅದ. ನೈಟ್ರೋಜನ್ ಡೈಆಕ್ಸೈಡ್ ಕಂದು ಬಣ್ಣದ ಅನಿಲವಾಗಿದೆ, ಕರೆಕ್ಟು. ಅನ್ವಿಕ ಸಾರಜನಕವು ಅನ್ವಿಕ ಜಲಜನಕಕ್ಕಿಂತ ದುಪ್ಪಟ್ಟು ಶಕ್ತಿಯುತವಾಗಿದೆ, ಕರೆಕ್ಟು. ನೈಟ್ರಿಕ್ ಆಕ್ಸೈಡ್ ರಾಸಾಯನಿಕ ಫಾರ್ಮುಲಾ NO2 ಅಂತ ಹೇಳಿದ್ದಾರೆ, ಇದು ತಪ್ಪು. ಬಟ್ ಏನು ಬರ್ತದೆ ಅದು ಕಾಮೆಂಟಲ್ಲಿ ಮಾಡಿ. ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಚಂದ್ರಯಾನ 3ರಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು?
70 ಡಿಗ್ರಿ ಸೆಲ್ಸಿಯಸ್. ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದ ಒಂದು ದೇಶ ಯಾವುದು? USA. ನೆಕ್ಸ್ಟ್ ಇಲ್ಲಿ ಒಂದು ಏನಪ್ಪ ಒಂದು ಮೆಂಟಲ್ ಅಬಿಲಿಟಿ ಕ್ವಶನ್ ಅದ. ಓಕೆ, ಸೊ ಈ ಮೆಂಟಲ್ ಅಬಿಲಿಟಿ ಕ್ವಶನ್ಗೆ ಜಸ್ಟ್ ನೀವು ಆನ್ಸರ್ಗಳನ್ನು ನೋಡ್ಕೊಳ್ಳಿ. ನಾನು ಇದನ್ನು ಸಾಲ್ವ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಜಸ್ಟ್ ನಾನು ಇಲ್ಲಿ GK ಕ್ವಶನ್ಸ್ಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತೇನೆ. ಓಕೆ, ಇಲ್ಲಿ ನೆಕ್ಸ್ಟ್ ಇದು ಕೂಡ ಒಂಥರ ಲಾಜಿಕಲ್ ಮೇಲೆ ಕ್ವಶನ್ ಇದೆ. ಕೆಲವು ಕಾರುಗಳು ಪೆಟ್ರೋಲಿಂದ ಚಲಿಸುತ್ತವೆ. ನೋಡಿ, ಕೆಲವು ಕಾರುಗಳು ಪೆಟ್ರೋಲಿಂದ ಚಲಿಸ್ತವೆ. ಇದು ಕೆಲವು ಇದು ಪೆಟ್ರೋಲಿಂದ ಏನಪ್ಪ ಚಲಿಸುತ್ತವೆ ಎನ್ನುವ ಹೇಳಿಕೆಗೆ ನಿಜವಾದಾಗ, ಈ ಒಂದು ಹೇಳಿಕೆ ನಿಜವಾದಾಗ, ಓಕೆ, ಈಗ ಫಾರ್ ಎಕ್ಸಾಂಪಲು ಕಲರ್ ಚೇಂಜ್ ಮಾಡೋಣ ನಿಮಗೆ ಗೊತ್ತಾಗಲಿ. ಇದು ಪೆಟ್ರೋಲು. ಓಕೆ, ಇದು ಪೆಟ್ರೋಲ್ ಆದಮೇಲೆ ಈ ಕೆಳಗೆ ಯಾವುದು ಹೇಳಿಕೆ ತಪ್ಪಾಗ್ತದೆ ನೋಡಿ. ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸೋದಿಲ್ಲ. ಓಕೆ, ನೋಡಿ ಈಗ ಇಷ್ಟು ಕಾರ್ ಅದಾವ, ಇದ್ರಲ್ಲಿ ಕೆಲವೊಂದಷ್ಟು ಪೆಟ್ರೋಲಿಂದ ಚಲಿಸ್ತಾವೆ, ಅಂದ್ರೆ ರಿಮೈನಿಂಗ ಅವು ಚಲಿಸುವುದಿಲ್ಲ. ಇದು ಕರೆಕ್ಟು. ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ, ಕರೆಕ್ಟು. ಯಾಕೆಂದರೆ ಇದರಲ್ಲಿ ಕೆಲವು ಅಷ್ಟೇ ಪೆಟ್ರೋಲಿಂದ ಚಲಿಸ್ತಾವೆ, ಅಂದ್ರೆ ಕೆಲವು ಡೀಸೆಲ್ನಿಂದ ಮಾತ್ರ ಚಲಿಸಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಎಲ್ಲ ಕಾರುಗಳು ಪೆಟ್ರೋಲಿಂದ ಚಲಿಸುವುದಿಲ್ಲ. ಇದು ಕೂಡ ಕರೆಕ್ಟ್ ಆಗ್ತದೆ, ಯಾಕೆಂದರೆ ಈ ಒಂದು ಹೇಳಿಕೆಯಲ್ಲೇನೇ ಇದೆ ಕೆಲವು ಅಷ್ಟೇ ಒಂದು ಪೆಟ್ರೋಲ್ನಿಂದ ರನ್ ಆಗ್ತಾವಂತ. ಬಟ್ ಇಲ್ಲಿ ತಪ್ಪು ಯಾವುದು? ಯಾವುದೇ ಕಾರುಗಳು ಪೆಟ್ರೋಲಿಂದ ಚಲಿಸುವುದಿಲ್ಲ, ಇಲ್ಲ, ಕೆಲವು ಕಾರುಗಳು ಚಲಿಸುತ್ತವೆ ಅಂತ ಹೇಳಿದ್ದಾರೆ ಈಗ. ಸೊ ಇದು ತಪ್ಪಾಗ್ತದೆ. ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆಯು ಹಾಳಾಗಿದೆ. ಈ ವಾಕ್ಯವು ಇದೊಂದು ಸೂಚ್ಯ ಸಲಹೆಯಾಗಿದೆ. ಓಕೆ, ನೆಕ್ಸ್ಟ್ 74ನೇದು. ಇದು ಕೂಡ ಒಂದು ಮೆಂಟಲ್ ಎಬಿಲಿಟಿ ಬೇಸ್ಡ್ ಕ್ವಶನ್ ಇದೆ. ಓಕೆ, ಸೊ ಇದು ತಂಗಿ ಬರ್ತದೆ ಆನ್ಸರ್ ನೋಡ್ಕೊಳ್ಳಿ. ಇದು ಕೂಡ 75 ಆನ್ಸರ್ ಇದೆ. 75 ನೋಡಿ 50 ಮೀಟರ್ ಪೂರ್ವಕ್ಕೆ ಬರ್ತದೆ. ಸಿಂಪಲ್ ಇದಾವ, ಯಾಕೆಂದರೆ ಇಲ್ಲಿ ಬಿಡಿಸ್ಲಿಕ್ಕೆ ನಾನು ಹೋಗೋದಿಲ್ಲ, ಯಾಕೆಂದರೆ ನಿಮಗೆ ನಾನು ಜಸ್ಟ್ ಫೋಕಸ್ GK ಮಾಡ್ತಾಯಿದ್ದೀನಿ ಈಗ. ಮತ್ತು ಮುಂದಿನ ಒಂದು ಸೆಷನಲ್ಲಿ ಏನಪ್ಪ ಇದು ಸಾಲ್ವ್ ಮಾಡೋಣ, ಈ ಒಂದು GK ಕ್ವಶನ್ಗಳನ್ನು, ಇವೆಲ್ಲ ಆನ್ಸರ್ಗಳನ್ನು ನೋಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ 80ನೇದು. ಭಾರತದ 14ನೇಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? YV ರೆಡ್ಡಿ. 15ನೇ ಹಣಕಾಸು 15ನೇದು ಯಾರಪ್ಪ? NK ಸಿಂಗ್. ಓಕೆ, 81 ಇದು ಕೂಡ ಮೆಂಟಲ್ ಅಬಿಲಿಟಿ ಕ್ವಶನ್ನು. 82 ಇದೆ, 83 ಇದೆ, 84 ಕೂಡ ಇದೆ. 84 ಕೂಡ ಅದು ಆರ್ ಮ್ಯಾನ್ ಔಟ್, ಅಂದರೆ ಗುಂಪಿಗೆ ಸೇರದ ಒಂದು ಭಿನ್ನವಾಗಿರೋ ಪದವನ್ನು ಗುರುತಿಸ್ಬೇಕು ನೀವು. ಸಿಂಪಲ್ ಅದ. ಓಕೆ, 85 ಕೂಡ ನೋಡಿ. ಆಮೇಲೆ ನೆಕ್ಸ್ಟ್ ಇವು ಇಂಗ್ಲೀಷ್ ಕ್ವಶನ್ಸ್ಗಳು ಬರ್ತವೆ ಈ ರೀತಿ. ಓಕೆ, ನೆಕ್ಸ್ಟ್ ಇಲ್ಲಿ 91ನೇದು ನೋಡಿ. ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗಾಗಿ ಎಷ್ಟು ದೇಶಗಳನ್ನು 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಲಾಗಿದೆ? ಒಟ್ಟು 5. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಮತ್ತು ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆಯನ್ನು ಆರಂಭಿಸಿದೆ? ಚೀನಾ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಇದಾಗಿತ್ತು, BRS. 2023ರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟಮೊದಲ G20 ಶೃಂಗಸಭೆಯ ಧ್ಯೇಯ ಯಾವುದು? ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. 95ನೇದು ನೋಡಿ. ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿತು.
GST ಪೂರ್ವ ಪರಂಪರೆ ತೆರಿಗೆ ವಿವಾದಗಳನ್ನು ಪರಿಹರಿಸಲು. ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯವನ್ನು ಬೆಂಬಲಿಸುವುದು. ಇವೆಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ ಅದಾವ. ಓಕೆ, 97ನೇದು ನೋಡಿ, ಕೇವಲ 1 ಮತ್ತು 3 ಕರೆಕ್ಟ್ ಆಗ್ತವೆ. ಇದು ಹಂಪಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಅದ? ಇದು ವಿಜಯ ಉತ್ಸವ ಅಂತ ಚಿರಪರಿಚಿತವಾಗಿದೆ. ಇದು 2023ರಲ್ಲಿ ಹಂಪಿ ಉತ್ಸವವನ್ನು ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ. ನೋಡಿ 98ನೇದು, ಇದು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ITBT ಇಲಾಖೆಯು ಜೀವವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಒಂದು ಪ್ರಾರಂಭಿಸುತ್ತಿದೆ? ಸಿಮನ್ಸ್. ಅರ್ಜುನ್ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಕೆಲವು ಗಾಯಗಳಿಂದ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತ್ತು? 8 ಬಾರಿ. ಲಾಸ್ಟ್ ಕ್ವಶನ್ ನೋಡಿ, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಹಾವೇರಿ. ಓಕೆ, ಸೊ ಇವಿಷ್ಟು ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನ್ನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.